ಯುವ ಜನತಾದಳದ ಉಪ ಅಧ್ಯಕ್ಷರಾದ ಬಿಡದಿ ಬಸವರಾಜ್ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಸೇರುವ ಬಗ್ಗೆ ಅಪಪ್ರಚಾರ. ನಾನು ನಿಷ್ಠಾವಂತ ಕಾರ್ಯಕರ್ತ, ಜನತಾದಳದಲ್ಲೇ ಇದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕಾರ್ಯಕರ್ತ ಗೋಪಾಲಪುರ ಮನು ಪಣಕನಹಳ್ಳಿ, ಲೋಕೇಶ್ ಕಳ್ಳಹಳ್ಳಿ ತಾಂಡವ ಇದ್ದರು. ಮತ್ತೆ ಲೋಕೇಶ್ ಅನ್ಬಿಟ್ಟು ಪಣಕನಹಳ್ಳಿ ಅವರು ತಾಂಡವ ಕಲ್ಲಳ್ಳಿ ತಾಂಡವ ಅಂತ ಅಂದ್ಬಿಟ್ಟು ಗೋಪಾಲ್ಪುರದವರು JDS ಕಾರ್ಯಕರ್ತರು ಮಾತಾಡ್ತಾ ಇರೋದು. ಈ ವೇದಿಕೆ ಮೇಲೆ ಬಿಡದಿ ಬಸವರಾಜ್ ಅವರವ್ರೆ. ಬಿಡದಿ ಮದುವೆಗೆ ನಮ್ಮ ಶಾಸಕರಾದ ಗಣಿಗ ರವಿಕುಮಾರ್ ಅವರನ್ನು ಕರೆದಿದ್ದೆ. ಬಟ್ ಒಂದು 20 ವರ್ಷ ಸ್ನೇಹ ಇದ್ದಿದ್ದರಿಂದ ಸ್ನೇಹ ಅವರು ಅವತ್ತು ಫಂಕ್ಷನ್ಗೆ ಬರೋಕ್ಕಾಗದಿರೋ ಕಾರಣ ನಾಗಮಂಗಲಕ್ಕೆ ಬರ್ತಾಯಿದ್ದೀನಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತಂದರು. ಬನ್ನಿ ಊಟಕ್ಕೆ ಅಂತ ಹೇಳಿದ್ದೆ. ಬಂದಿದ್ದರು. ಕಾರ್ಯಕ್ರಮಕ್ಕೆ ಮದುವೆಗೆ ಬರೋಕ್ಕಾಗದಿರೋದ್ರಿಂದ ನಿನ್ನೆ ದಿವಸ ನಮ್ಮ ವಿಶ್ವಾಸಕ್ಕೆ ನಮ್ಮ ಮನೆಗೆ ಚಲರಾಯ ಸ್ವಾಮಿಯವರವರು ಮಾನ್ಯ ಸಚಿವರು ಮತ್ತು ಶಾಸಕರು ಬಂದಿದ್ದರು. ಅದನ್ನು ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಸಚಿವರು ಮತ್ತು ಶಾಸಕರು ನನ್ನ ಜೊತೆಲಿ ಯಾವುದೇ ರಾಜಕೀಯ ಚರ್ಚೆಯನ್ನು ಮಾಡಲಿಲ್ಲ. ವಿಶ್ವಾಸದಲ್ಲಿ ಊಟ ಮಾಡಿಕೊಂಡು ಹೋದರಷ್ಟೇ ವಿಚಾರ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ, ಏನೂ ನಡೆದಿಲ್ಲ. ನಾನು ಯಾವಾಗಲೂ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಪಕ್ಷದಲ್ಲಿ ನನ್ನ ಪ್ರಾಣ ಇರುವವರೆಗೂ ಪಕ್ಷದ ನಿಷ್ಠೆಯಿಂದ ಇರುತ್ತೇನೆಂದು ಈ ಒಂದು ಮಾಧ್ಯಮದವರ ಮೂಲಕ ಪ್ರಮಾಣವಾಗಿ ಹೇಳುತ್ತೇನೆ. ಉದ್ದೇಶ ಗೊತ್ತಿಲ್ಲ. ಊಟಕ್ಕೆ ಬಂದಿರೋದ್ರಿಂದ ಮಧ್ಯಮದಲ್ಲಿ ಯಾರು ಮಧ್ಯ ಇದ್ದವರು ಫೋಟೋದೆಲ್ಲ ತೆಗೆದು ವೈರಲ್ ಮಾಡಿದ್ದಾರೆ. ಏನಿಲ್ಲ ಆ ಥರ ಏನಿಲ್ಲ, ವಿಚಾರ ಅಷ್ಟೆ.